Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Mark, chapter 10, verse 47. Jesus, Son of David, take pity on me. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 47ನೇ ವಚನ. ದಾವೀದನ ಕುಮಾರನೇ ಯೇಸುವೇ, ನನ್ನನ್ನು ಕರುಣಿಸು. ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅಲ್ಲಿ ಒಬ್ಬ ಕುರುಡನಿದ್ದಾನೆ. ಅವನ ಹೆಸರು ಬಾರ್ತಿಮಾಯನು ಎಂಬುದಾಗಿ. ಈ ಬಾರ್ತಿಮಾಯನು ಪ್ರತಿನಿತ್ಯ ದಾರಿಯ ಮಗ್ಗಲಲ್ಲಿ ಕೂತುಕೊಂಡು ಭಿಕ್ಷೆ ಬೇಡುತ್ತಾ ಇದ್ದನು. ಅವನು ಕುರುಡನಾಗಿದ್ದನು. ಅವನು ಕಣ್ಣು ಕಾಣಲಾರದೆ, ಯಾರನ್ನೂ ಕಾಣದೆ, ಕೇವಲ ಶಬ್ದವನ್ನು ಮಾತ್ರ ಕೇಳಿಸಿಕೊಳ್ಳುತ್ತಾ ಇದ್ದನು. ಅಂದು ಆ ಒಂದು ಸ್ಥಳದಲ್ಲಿ ನಜರೇತಿನ ಯೇಸು ಹೋಗುತ್ತಾ ಇದ್ದಾನೆ ಅನ್ನುವ ವಿಷಯವನ್ನು ಅವನು ಕೇಳಿಸಿಕೊಳ್ಳುತ್ತಾನೆ ಪ್ರಿಯರೇ. ಆಗಲೇ ಆ ಕ್ಷಣದಲ್ಲಿ ಅವನಿಗೆ ಬಹಳ ಸಂತೋಷ ಉಂಟಾಗಿ, ದಾವೀದನ ಕುಮಾರನಾದ ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ ಎಂಬುದಾಗಿ ಅವನು ನಂಬಿ ಯೇಸು ಸ್ವಾಮಿಯನ್ನು ಕೂಗಲಿಕ್ಕೆ ಪ್ರಾರಂಭಿಸುತ್ತಾನೆ. ಯೇಸುವೇ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಬಹಳವಾಗಿ ಕೂಗಿಕೊಳ್ಳುವುದಕ್ಕೆ ಅವನು ಪ್ರಾರಂಭಿಸುತ್ತಾನೆ. ಅದನ್ನು ಕಂಡ ಅನೇಕರು, ಅಲ್ಲಿಯ ಜನರು, ಶಿಷ್ಯರು ಅವನನ್ನು ಗದರಿಸುತ್ತಾರೆ. ಆದಾಗ್ಯೂ ಕೂಡ ಅವನು ಸುಮ್ಮನಿರದೆ ಮತ್ತಷ್ಟು ಗಟ್ಟಿಯಾಗಿ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಳ್ಳುತ್ತಾನೆ. ಆಗ ಯೇಸು ಸ್ವಾಮಿ ಅವನ ಕೂಗನ್ನು ಕೇಳಿಸಿಕೊಂಡು ನಿಂತುಕೊಂಡರು. ಪ್ರಿಯರೇ, ನೀನು ಇವತ್ತು ಯೇಸು ಸ್ವಾಮಿಯನ್ನು ಕರೆಯುತ್ತಾ ಇದ್ದೀಯಾ? ನಿನ್ನ ಜೀವಿತದಲ್ಲಿರುವ ನ್ಯೂನ್ಯತೆಯನ್ನು ಪರಿಹರಿಸಿಕೊಳ್ಳಲಿಕ್ಕೆ ನೀನು ಯಾರ ಸಹಾಯವನ್ನು ಬೇಡುತ್ತಾ ಇದ್ದಿ? ನೀನು ಯೇಸು ಸ್ವಾಮಿಯ ಸಹಾಯವನ್ನು ಬೇಡುವುದಾದರೆ, ಯೇಸು ಸ್ವಾಮಿಗೆ ನೀನು ಕೂಗಿ ಕರೆಯುವುದಾದರೆ, ಆತನು ಅಂದು ಆ ಕುರುಡ ಭಿಕ್ಷೆಗಾರನ ಸ್ವರವನ್ನು ಕೇಳಿಸಿಕೊಂಡ ಹಾಗೆ ಇಂದು ನೀನು ಕೂಗುವಾಗ ನಿನ್ನ ಸ್ವರವನ್ನೂ ಕೂಡ ಯೇಸು ಸ್ವಾಮಿ ಕೇಳಿಸಿಕೊಳ್ಳುತ್ತಾರೆ. ನಮ್ಮ ಯೇಸು ಸ್ವಾಮಿ ನಾವು ಮೊರೆ ಇಡುವಾಗ ಕೇಳಿಸಿಕೊಳ್ಳುವಂಥ ದೇವರು, ನಾವು ಕೂಗುವಾಗ ನಮ್ಮ ಮೊರೆಗೆ ಸದುತ್ತರವನ್ನು ಕೊಡುವಂಥ ದೇವರು. ಅಲ್ಲಿ ಯೇಸು ಸ್ವಾಮಿ ನಿಂತುಕೊಂಡು ಆ ಕುರುಡನನ್ನು ಕರೆಯಲಿಕ್ಕೆ ಹೇಳುತ್ತಾರೆ. ಆಗ ಅವರು ಬಂದು, ಏಳು, ಧೈರ್ಯವಿರಲಿ, ನಿನ್ನನ್ನು ಕರೆಯುತ್ತಾನೆ ಎಂಬುದಾಗಿ ಅವನನ್ನು ಕರೆದುಕೊಂಡು ಹೋದಾಗ ಅವನು ತಟ್ಟನೆ ತನ್ನ ಹೊದಿಕೆಯನ್ನು ಬಿಟ್ಟು ಯೇಸುವಿನ ಬಳಿಗೆ ಬಂದನು. ಪ್ರಿಯರೇ, ಹೌದು, ಹೊದಿಕೆ ಎಂದರೆ ನಮ್ಮಲ್ಲಿರುವ ದುರ್ಗುಣಗಳನ್ನು, ದೋಷಗಳನ್ನು, ಪಾಪಕೃತ್ಯಗಳನ್ನು ಬಿಟ್ಟು ಇಂದೇ ನಾವು ಯೇಸುವಿನ ಬಳಿಗೆ ಬರುವುದಾದರೆ ನಮ್ಮ ಜೀವಿತದಲ್ಲಿ ಇಂದೇ ಅದ್ಭುತ ಕಾರ್ಯ ಉಂಟಾಗುತ್ತದೆ. ಪ್ರಿಯರೇ, ಆಗ ಯೇಸು ಸ್ವಾಮಿ ಅವನಿಗೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂಬುದಾಗಿ ಕೇಳುತ್ತಾರೆ. ಆಗ ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂಬುದಾಗಿ ಹೇಳ್ತಾರೆ. ಕೂಡಲೇ ಅವನ ಕಣ್ಣು ಬಂದವು. ಪ್ರಿಯರೇ, ಹೌದು, ಯೇಸು ಸ್ವಾಮಿಯ ಮಾತಿನಲ್ಲಿ ಶಕ್ತಿ ಇದೆ. ನೀನು ನಂಬಿಕೆಯಿಂದ ಯೇಸುವಿನ ಬಳಿಗೆ ಬರುವುದಾದರೆ ಯೇಸು ಸ್ವಾಮಿ ಇಂದೇ ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ. 46ನೇ ವಚನದಲ್ಲಿ ನಾವು ನೋಡ್ತೇವೆ, ಆಮೇಲೆ ಅವರು ಯೆರಿಕೋವಿಗೆ ಬಂದರು ಎಂಬುದಾಗಿ. ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಯೆರಿಕೋವಿಗೆ ಬಂದರು. ಆ ಯೆರಿಕೋವಿನಲ್ಲಿ ಈ ಕುರುಡ ಭಿಕ್ಷೆಗಾರನಿದ್ದನು. ಹೌದು, ಯೆರಿಕೋ ಅಂದರೆ ನೀನಿರುವ ಸ್ಥಳವಾಗಿದೆ. ಪ್ರಿಯರೇ, ಯೇಸು ಸ್ವಾಮಿ ಇಂದು ನೀನಿರುವ ಸ್ಥಳಕ್ಕೆ ಬರುತ್ತಾ ಇದ್ದಾರೆ. ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬರುವುದಕ್ಕಿಂತ ಮೊದಲು ಆ ಸ್ಥಳವು ಶಾಪಗ್ರಸ್ತ ಸ್ಥಳವಾಗಿತ್ತು. ಯೆಹೋಶುವನ ಗ್ರಂಥ 6ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲ್ರೆಲ್ಲರೂ ಆ ಯೆರಿಕೋ ಪಟ್ಟಣವನ್ನು ಹೊಕ್ಕು ಒಳಗೆ ಹೋಗುವಾಗ ಗೋಡೆಯೆಲ್ಲ ಬಿದ್ದು ಹೋಗಿತ್ತು. ಇಸ್ರಾಯೇಲ್ರು ಸ್ತೋತ್ರ ಸಲ್ಲಿಸಿದಾಗ, ಸ್ತುತಿ ಪದಗಳನ್ನು ಹಾಡಿದಾಗ ಗೋಡೆ ಬಿದ್ದು ಹೋಗಿತ್ತು. ಆಗ ಯೆಹೋಶುವನು ಈ ಪಟ್ಟಣವನ್ನು ಕಟ್ಟಲಿಕ್ಕೆ ಯಾರಾದರೂ ಕೈ ಹಾಕಿದರೆ ಅವನು ಯೆಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತ ಎಂಬುದಾಗಿ ಹೇಳುತ್ತಾನೆ. ಹಾಗೆಯೇ ಎರಡನೆಯದಾಗಿ ನಾವು ನೋಡುವಾಗ, ಯೆರಿಕೋ ಅಂದರೆ ಅದು ಬಂಜೆತನ, ಅಲ್ಲಿ ಫಲಭರಿತವಾದ ಜೀವನ ಇಲ್ಲದಂತಹ ಜೀವಿತ ಅದಾಗಿತ್ತು. 2ನೇ ಅರಸುಗಳು 2ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲೀಷ ಪ್ರವಾದಿ ಅಲ್ಲಿಗೆ ಬಂದಾಗ ಅಲ್ಲಿಯ ಜನರು ಹೇಳುತ್ತಾರೆ, ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳ ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದಾಗಿರುವುದರಿಂದ ಬಂಜೆತನ ಹೆಚ್ಚು ಎಂಬುದಾಗಿ. ಹೌದು, ಅಲ್ಲಿ ಫಲಭರಿತವಾದ ಜೀವಿತವಿರಲಿಲ್ಲ. ಆದುದರಿಂದ ಎಲೀಷ ಪ್ರವಾದಿ ಉಪ್ಪನ್ನು ತರಿಸಲಿಕ್ಕೆ ಹೇಳಿ ಆ ನೀರಿನಲ್ಲಿ ಉಪ್ಪು ಹಾಕಿದಾಗ ಆ ನೀರೆಲ್ಲ ಶುದ್ಧವಾಯಿತು, ಅದರಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಹೌದು, ಯೇಸು ಸ್ವಾಮಿ ಮತ್ತಾಯ 5:13
ಅಲ್ಲಿ ಹೇಳಿದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ. ಹೌದು, ನೀವು ಈ ಲೋಕದಲ್ಲಿ ಉಪ್ಪಿನ ಉಪಾದಿಯಲ್ಲಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತು, ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳಿದಾಗೆ ನಿಮ್ಮನ್ನು ಯೇಸು ಸ್ವಾಮಿ ಈ ಲೋಕದಲ್ಲಿ ಇಟ್ಟಿದ್ದಾರೆ. ನೀವು ಫಲಭರಿತವಾದ ಜೀವಿತ ಜೀವಿಸಬೇಕಾಗಿದೆ. ಇದುವರೆಗೆ ಯೇಸು ಸ್ವಾಮಿ ಇಲ್ಲದ ನಿನ್ನ ಜೀವನ ಶಾಪಗ್ರಸ್ತವಾದ ಜೀವನವಾಗಿತ್ತು. ಇನ್ನು ಮುಂದೆ ಯೇಸು ಸ್ವಾಮಿ ಇವತ್ತು ನಿನ್ನ ಬಳಿಗೆ ಬಂದಿದ್ದಾರೆ. ಯೆರಿಕೋ ಎನ್ನುವ ನಿನ್ನ ಪಟ್ಟಣಕ್ಕೆ ಬಂದಿದ್ದಾರೆ. ನಿನ್ನ ಹೃದಯದಲ್ಲಿ ಆತನು ಬರಲಿಕ್ಕೆ ಬಯಸುತ್ತಾ ಇದ್ದಾರೆ. ನೀನು ಯೇಸು ಸ್ವಾಮಿಗೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಡುವಿಯಾ? ಯೇಸು ಸ್ವಾಮಿಗೆ ಆ ಕುರುಡನು ಅಂದು, ಯೇಸುವೇ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಿಕೊಂಡ ಹಾಗೆ ನೀನು ಇಂದು ಕೂಗುವಿಯಾ? ಆ ರೀತಿ ನೀನು ಮಾಡುವುದಾದರೆ ಯೇಸು ಸ್ವಾಮಿ ಇವತ್ತೇ ನಿನ್ನ ಮನೆಯೊಳಗೆ ಬಂದು ನಿನ್ನಲ್ಲಿರುವ ದೋಷವನ್ನೆಲ್ಲ ಪರಿಹರಿಸಿ ಶಾಪಗ್ರಸ್ತವಾದ ನಿನ್ನ ಜೀವಿತವನ್ನು ಇಂದಿನಿಂದ ಆಶೀರ್ವದಿತವಾದ ಜೀವನವನ್ನಾಗಿ, ಫಲಭರಿತ ಜೀವನವನ್ನಾಗಿ ಮಾರ್ಪಡಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ನೀವು ನಿನ್ನ ಮಕ್ಕಳು ಕೂಗುವಾಗ ಕೇಳಿಸಿಕೊಳ್ಳುವಂಥ ದೇವರಪ್ಪ, ಸದುತ್ತರವನ್ನು ಕೊಡುವಂಥ ದೇವರಪ್ಪ, ನಮ್ಮ ಮೊರೆಯನ್ನು ಲಾಲಿಸುವಂಥ ದೇವರು ನೀವು ಆಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರಪ್ಪ. ಅಂದು ಆ ಕುರುಡು ಭಿಕ್ಷಗಾರನಾದ ಬಾರ್ತಿಮಾಯನು ಕೂಗಿದಾಗ ದೇವಾ, ನೀನು ಆತನ ಕೂಗನ್ನು ಕೇಳಿಸಿಕೊಂಡು ಅವನನ್ನು ಮುಟ್ಟಿ ಗುಣಪಡಿಸಿ ಅವನಿಗೆ ಕಣ್ಣು ಬರುವಂತೆ ಮಾಡಿದ್ದೀರಿ ಅಪ್ಪ. ಅದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಇವತ್ತು ನಿನ್ನ ಪಾದದಲ್ಲಿ ಬಂದಿದ್ದೇವೆ ಸ್ವಾಮಿ. ನಾವು ಆತ್ಮೀಕ ಕುರುಡರಾಗಿದ್ದೇವಪ್ಪ. ನಮ್ಮೆಲ್ಲರನ್ನ ಮುಟ್ಟು ಕರ್ತನೆ, ಸ್ವಸ್ಥಪಡಿಸು ಸ್ವಾಮಿ. ಆಶೀರ್ವಾದ ಮಾಡು ಕರ್ತನೆ. ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ ಅಪ್ಪ. ನಿಮ್ಮನ್ನು ನಾವು ಕಾಣಲಿಕ್ಕಾಗುವಂತೆ ಸಹಾಯ ಮಾಡಿರಿ. ಇದುವರೆಗೆ ಶಾಪಗ್ರಸ್ತವಾದ ನಮ್ಮ ಜೀವಿತವನ್ನು ನೀನು ಇಂದಿನಿಂದ ಫಲಭರಿತವಾದ ಜೀವಿತವಾಗಿ ಮಾರ್ಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್.